ಸ್ನೇಹಿತರೆ ನಮಸ್ಕಾರ. ಕ್ರಿಕೆಟರ್ಸ್ ಪ್ರತಿಭೆಯಿಂದ ಮೇಲೆ ಬಂದವರು. ಇವರ ಪ್ರತಿಭೆ ಮುಂದೆ ಜಾತಿ ಗೀತಿ ಮ್ಯಾಟರ್ ಆಗಲ್ಲ. ಆದರೆ ಕೆಲವೊಂದಿಷ್ಟು ಜನ ಕ್ರಿಕೆಟರ್ಸ್ ಸಮುದಾಯದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಕ್ಕೆ ಈ ಮಾಹಿತಿ ಹೇಳ್ತಿದ್ದೀನಿ. ಸೊ ಅವರ ಸಮುದಾಯದ ಬಗ್ಗೆ ಹೇಳ್ತಾ ಇರೋದಕ್ಕೆ ಮೊದಲಿಗೆ ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ಮತ್ತು ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗಿದ್ರೆ ತಡ ಯಾಕೆ, ಶುರು ಮಾಡೋಣ ಬನ್ನಿ. ಸಚಿನ್ ತೆಂಡೂಲ್ಕರ್. ಸ್ನೇಹಿತರೆ, ಕ್ರಿಕೆಟ್ ಜಗತ್ತಿಗೆ ಗಾಡ್ ಆಫ್ ಕ್ರಿಕೆಟ್ ಎಂದೇ ಖ್ಯಾತಿಯಾಗಿರುವ ಶತಕಗಳ ಸರ್ದಾರ, ಲೆಜೆಂಡರಿ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು 1973ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. ಕ್ರಿಕೆಟ್ ಲೋಕದಲ್ಲಿ ಹೊಸ ಅಧ್ಯಾಯ ಬರೆದಿರುವ ಇವರು 10th ಫೇಲ್ ಆಗಿರುವ ವ್ಯಕ್ತಿ. ಆದರೂ ಇಷ್ಟೆಲ್ಲ ಸಾಧನೆ ಮಾಡಿರುವ ಇವರು ನಿಜಕ್ಕೂ ಶ್ರೇಷ್ಠ ವ್ಯಕ್ತಿ. ಇನ್ನು ಇವರ ಸಮುದಾಯದ ಬಗ್ಗೆ ನೋಡೋದಾದರೆ ಇವರದ್ದು ಮರಾಠಿ ಬ್ರಾಹ್ಮಣ ಸಮುದಾಯ. ಮಹೇಂದ್ರ ಸಿಂಗ್ ಧೋನಿ. ಸ್ನೇಹಿತರೆ, ಕ್ರಿಕೆಟ್ ಚರಿತ್ರೆಯಲ್ಲಿ ಕೂಲ್ ಕ್ಯಾಪ್ಟನ್, ಯಶಸ್ವಿ ಕ್ಯಾಪ್ಟನ್ ಎಂದೇ ಪ್ರಸಿದ್ಧರಾಗಿರುವ ಮಾಸ್ಟರ್ ಮೈಂಡ್ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರು 1981ರಲ್ಲಿ ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಜನಿಸಿದರು. ಬಿಕಾಂ ಪದವಿಯನ್ನು ಓದಿರುವ ಇವರು ಆರಂಭದ ದಿನಗಳಲ್ಲಿ ಟ್ರೈನ್ ಟಿಕೆಟ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ ಕ್ರಿಕೆಟ್ ಜಗತ್ತಿಗೆ ಬಂದು ಹೊಸ ಇತಿಹಾಸ ನಿರ್ಮಿಸಿದ್ದು ಒಂದು ಮೈಲುಗಲ್ಲು. ಇವರದ್ದು ರಜಪೂತ ಸಮುದಾಯ. ರೋಹಿತ್ ಶರ್ಮಾ. ಸಿಕ್ಸರ್ಗಳ ಸರ್ದಾರ, ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾರವರು 1987ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. ದ್ವಿತೀಯ PUCವರೆಗೆ ಓದಿರುವ ಇವರು ಮರಾಠಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ರವೀಂದ್ರ ಜಡೇಜಾ. ಸ್ನೇಹಿತರೆ, ಕ್ರಿಕೆಟ್ ಲೋಕದ ಗ್ರೇಟೆಸ್ಟ್ ಆಲ್ರೌಂಡರ್ ಆಗಿರುವ ಸ್ಪಿನ್ ಮಾಂತ್ರಿಕ ರವೀಂದ್ರ ಜಡೇಜಾರವರು 1988ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. ಹೈಸ್ಕೂಲ್ವರೆಗೆ ಓದಿರುವ ಜಡೇಜಾರವರು ರಜಪೂತ್ ಸಮುದಾಯಕ್ಕೆ ಸೇರಿದವರು. ಹಾರ್ದಿಕ್ ಪಾಂಡ್ಯ. ಸ್ನೇಹಿತರೆ, ಟೀಮ್ ಇಂಡಿಯಾಗೆ ಡಿಫರೆಂಟ್ ಆಲ್ರೌಂಡರ್ ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ಹಾರ್ದಿಕ್ ಪಾಂಡ್ಯರವರು 1993ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. 9th ಫೇಲ್ ಆಗಿರುವ ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಜಸ್ಪ್ರೀತ್ ಬುಮ್ರಾ. ಸ್ನೇಹಿತರೆ, ಸ್ವಿಂಗ್ ಮಾಂತ್ರಿಕ ದೈತ್ಯವೇಗಿ ಜಸ್ಪ್ರೀತ್ ಬುಮ್ರಾರವರು 1993ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. 10th ವರೆಗೆ ಓದಿರುವ ಇವರು ಸಿಖ್ ಧರ್ಮಕ್ಕೆ ಸೇರಿದವರು. ವಿರಾಟ್ ಕೊಹ್ಲಿ. ಕ್ರಿಕೆಟ್ ಚರಿತ್ರೆಯಲ್ಲಿ ರನ್ ಮಷಿನ್, ಚೇಸ್ ಮಾಸ್ಟರ್, ಶತಕಗಳ ಸರ್ದಾರ, ಅಗ್ರೆಸಿವ್ ನಾಯಕ ಎಂದೇ ಪ್ರಸಿದ್ಧಿ ಪಡೆದಿರುವ ಕಿಂಗ್ ಕೊಹ್ಲಿಯವರು 1988ರಲ್ಲಿ ದೆಹಲಿಯಲ್ಲಿ ಜನಿಸಿದರು. PUCವರೆಗೆ ಓದಿರುವ ವಿರಾಟ್ ಕೊಹ್ಲಿಯವರು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು. KL ರಾಹುಲ್. ಸ್ನೇಹಿತರೆ, ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಹೊಸ ಛಾಪು ಮೂಡಿಸಿರುವಂತಹ ವೀರ ಕನ್ನಡಿಗ KL ರಾಹುಲ್ ರವರು ಹೆಮ್ಮೆಯ ಕನ್ನಡಿಗ ಅನ್ನುವುದು ಖುಷಿಯ ವಿಚಾರ. ಸ್ನೇಹಿತರೆ, ಇವರು 1992ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಬಿಕಾಂ ಪದವಿಯನ್ನು ಓದಿರುವ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಶ್ರೇಯಸ್ ಅಯ್ಯರ್. ಸ್ನೇಹಿತರೆ, ಸದ್ಯ IPLನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕನಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೇಯಸ್ ಅಯ್ಯರ್ ಅವರು 1994ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. ಬಿಕಾಂ ಪದವಿಯನ್ನು ಓದಿರುವ ಶ್ರೇಯಸ್ ಅಯ್ಯರ್ ಅವರು ಬ್ರಾಹ್ಮಣ ಸಮುದಾಯದವರು. ಶುಭಮನ್ ಗಿಲ್. ಸದ್ಯ IPLನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ನಾಯಕನಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶುಭಮನ್ ಗಿಲ್ ರವರು 1999ರಲ್ಲಿ ಪಂಜಾಬ್ನಲ್ಲಿ ಜನಿಸಿದರು. 10th ಪಾಸ್ ಆಗಿರುವ ಇವರು ಸಿಖ್ ಧರ್ಮಕ್ಕೆ ಸೇರಿದವರು. ರವಿಚಂದ್ರನ್ ಅಶ್ವಿನ್. ಸ್ನೇಹಿತರೆ, ಸ್ಪಿನ್ ಮಾಂತ್ರಿಕ ಅಶ್ವಿನ್ ರವರು 1986ರಲ್ಲಿ ಚೆನ್ನೈನಲ್ಲಿ ಜನಿಸಿದರು. BTech ಪದವಿಯನ್ನು ಓದಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ದಿನೇಶ್ ಕಾರ್ತಿಕ್. ಸ್ನೇಹಿತರೆ, ಇವರು 1985ರಲ್ಲಿ ಚೆನ್ನೈನಲ್ಲಿ ಜನಿಸಿದರು. 8ನೇ ತರಗತಿವರೆಗೆ ಓದಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಸೂರ್ಯಕುಮಾರ್ ಯಾದವ್. ಸ್ನೇಹಿತರೆ, ಇವರು 1990ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. ಬಿಕಾಂ ಓದಿರುವ ಇವರು ಯಾದವ ಸಮುದಾಯಕ್ಕೆ ಸೇರಿದವರು. ರಿಷಬ್ ಪಂತ್. ಸ್ನೇಹಿತರೆ, ರಿಷಬ್ ಪಂತ್ ರವರು 1997ರಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಜನಿಸಿದರು. ಬಿಕಾಂ ಓದಿರುವ ಇವರು ಬ್ರಾಹ್ಮಣ ಸಮುದಾಯದವರು. ಅಜಿಂಕ್ಯ ರಹಾನೆ. ಸ್ನೇಹಿತರೆ, ಇವರು 1988ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. PUCವರೆಗೆ ಓದಿರುವ ಇವರು ಮರಾಠ ಸಮುದಾಯಕ್ಕೆ ಸೇರಿದವರು. ಮನೀಶ್ ಪಾಂಡೆ. ಸ್ನೇಹಿತರೆ, ಇವರು 1989ರಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಜನಿಸಿದರು. ಡಿಗ್ರಿ ಓದಿರುವ ಇವರು ಬ್ರಾಹ್ಮಣ ಸಮುದಾಯದವರು. ಯಜುವೇಂದ್ರ ಚಹಲ್. ಸ್ನೇಹಿತರೆ, ಇವರು 1990ರಲ್ಲಿ ಹರಿಯಾಣ ರಾಜ್ಯದಲ್ಲಿ ಜನಿಸಿದರು. ಡಿಗ್ರಿ ಓದಿರುವ ಇವರು ಹಿಂದೂ ಧರ್ಮದಲ್ಲಿ ಬರುವ ಜಾಟ್ ಸಮುದಾಯಕ್ಕೆ ಸೇರಿದವರು.
ಭುವನೇಶ್ವರ್ ಕುಮಾರ್. ಸ್ನೇಹಿತರೆ, ಇವರು 1990ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು. PUCವರೆಗೆ ಓದಿರುವ ಇವರು ಗುಜ್ಜರ ಸಮುದಾಯಕ್ಕೆ ಸೇರಿದವರು. ಈಶಾನ್ ಕಿಶನ್. ಸ್ನೇಹಿತರೆ, ಇವರು 1998ರಲ್ಲಿ ಬಿಹಾರ ರಾಜ್ಯದಲ್ಲಿ ಜನಿಸಿದರು. BCom ಓದಿರುವ ಇವರು ಬ್ರಾಹ್ಮಣ ಸಮುದಾಯದವರು. ಕುಲದೀಪ್ ಯಾದವ್. ಸ್ನೇಹಿತರೆ, ಇವರು 1994ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಡಿಗ್ರಿ ಓದಿರುವ ಇವರು ಬ್ರಾಹ್ಮಣ ಸಮುದಾಯದವರು. ಯಶಸ್ವಿ ಜೈಸ್ವಾಲ್. ಸ್ನೇಹಿತರೆ, ಇವರು 2001ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು. 9th ಓದಿರುವ ಇವರು ಬನಿಯಾ ಸಮುದಾಯಕ್ಕೆ ಸೇರಿದವರು. ಕ್ರಿಕೆಟಲ್ಲಿರುವ ದಲಿತ ಆಟಗಾರರು ಎಷ್ಟು? ಸ್ನೇಹಿತರೆ, ಕ್ರಿಕೆಟಲ್ಲಿ ಯಾವುದೇ ದಲಿತ ಸಮುದಾಯದ ಆಟಗಾರರಿಲ್ಲ. ಇಲ್ಲಿ ಜಾತಿಗಿಂತ ಪ್ರತಿಭೆ ಮುಖ್ಯವಾಗಿರುತ್ತೆ. ಸೊ ಟ್ಯಾಲೆಂಟ್ ಈಸ್ ಗ್ರೇಟರ್ ದೆನ್ ಕಾಸ್ಟ್. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಿಳಿಸಿ ಮತ್ತು ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವ ವಿಷಯ ನಿಮಗೆ ತೃಪ್ತಿ ನೀಡಿದ್ದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಗ್ರೇಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಬೆಂಬಲ ನೀಡಿ. ಇನ್ನೂ ಇಂತಹ ಸಾಕಷ್ಟು ವಿಷಯಗಳನ್ನ ಹೆಕ್ಕಿ ತಂದು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.